ವಾವ್! ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಯಾವ ವಿಡಿಯೋ ಬಂದಿದ್ದೀನಿ ಅನ್ಕೋತೀರಾ? ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ನಾವು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಇದೇನಿದು ವರಮಹಾಲಕ್ಷ್ಮಿ ಹಬ್ಬ ಆಗೋಗಿದೆ, ಇವ್ರು ನೋಡಿದ್ರೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅನ್ಕೋತೀರಾ? ಯಾಕೆ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಇಲ್ಲಿ ಆಚರಿಸಲಿಲ್ಲ. ಸೊ ಅದಕ್ಕೆ ಲಾಸ್ಟ್ನೇ ಶುಕ್ರವಾರ, ಶ್ರಾವಣ ಶುಕ್ರವಾರದ ಕೊನೆಯ ಶುಕ್ರವಾರ ನಾನು ಸೆಲೆಬ್ರೇಟ್ ಮಾಡಿದ್ದು, ಆಚರಿಸಿದ್ದು. ಸೊ ಅದಕ್ಕೆ ನಾನು ಲೇಟ್ ಆಯಿತು ಸ್ವಲ್ಪ ಅಪ್ಲೋಡ್ ಮಾಡಿದ್ದು. ಸೊ ನೋಡಿ, ನಾನು ಈ ಥರ ತಟ್ಟೆಗಳಲ್ಲೆಲ್ಲ ಹಣ್ಣುಗಳು ಜೋಡಿಸ್ಕೊತಾ ಇದ್ದೀವಿ. ಸೇಮ್ ಹೀಗೆ ಅಡುಗೆಗಳಿಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಬೀನ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ, ಟೊಮೆಟೊ ಹಾಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ನೋಡಿ, ತಟ್ಟೆಯಲ್ಲಿ ನಾನು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ದೇವ್ರಿಗೆ ಬೇಕಾಗಿರೋಂಥ ಹಣ್ಣುಗಳು ಮತ್ತು ರವೆ ಉಂಡೆ, ಚಕ್ಲಿ, ಅಮ್ಮ ಕಜ್ಜಾಯ ಎಲ್ಲ ಇಡ್ತಾಯಿದ್ದಾರೆ, ಪುರಿ ಉಂಡೆ ಎಲ್ಲ ಇಡ್ತಾಯಿದ್ದಾರೆ. ನೋಡಿ, ಸೇಮ್ ಇದೇ ಥರನೇ ಏನೋ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಯಾವಾಗಲೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ, ಬಟ್ ಈ ಸಲ ಸಿಂಪಲ್ಲಾಗೆ ಚಿಕ್ಕದಾಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ತಟ್ಟೆಯಲ್ಲಿ ಅಮ್ಮ ಪುರಿ ಉಂಡೆ ಮತ್ತು ಚಕ್ಲಿನ ಜೋಡಿಸಿದ್ದಾರೆ ನೋಡಿ. ಮತ್ತು ಕಜ್ಜಾಯ ಎಲ್ಲ ನಾವೇನು ಮನೇಲಿ ಮಾಡಿದ್ದು ಅಲ್ಲ, ಇದು ಅಂಗಡಿಯಿಂದ ತೊಗೊಂಡು ಬಂದಿರೋದು. ಟೈಮೂ ಇರಲಿಲ್ಲ ನಮಗೆ ಮಾಡೋಕ್ಕೆ, ಸೊ ಅದಕ್ಕೆ ಅಂಗಡಿಯಿಂದ ತೊಗೊಂಡು ಮಾಡಿರೋದು. ರವೆ ಉಂಡೆ ಮಾತ್ರ ಮನೇಲಿ ಮಾಡಿರೋದು ಅಷ್ಟೇ. ನೋಡಿ, ಈ ಥರ ತಟ್ಟೆಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹೂವು, ದೇವರಿಗೆ ಬೇಕಾಗಿರೋಂಥ ಹೂವು, ಕಾಯಿ ಮತ್ತು ರವೆ ಉಂಡೆ ಅಮ್ಮ ಮಾಡ್ತಾಯಿದ್ದಾರೆ. ಒಬ್ಬಟ್ಟಿಗೆ ಬೇಕಾಗಿರೋಂಥ ಹೂರ್ಣನೂ ಕಲಸಿ ಇಟ್ಕೊಂಡಿದ್ದೀವಿ. ಸೊ ಇದು ಪ್ರಿಪ್ರೇಷನ್ ದೇವ್ರ ಮನೆಯಲ್ಲೆಲ್ಲ ಮಾಡ್ತಾಯಿದ್ದೆ. ಸೊ ನೋಡಿ, ಇನ್ನೂ ದೇವ್ರನ್ನ ಕೂರಿಸಿರ್ಲಿಲ್ಲ, ಆಗ ತೆಗ್ದಿರೋ ಕ್ಲಿಪ್ಪಿದ್ದು. ಸೊ ಈಗ ಪೂಜೆ ಆಗಿದೆ ನೋಡಿ. ನಮ್ಮ ಪುಟ್ಟ ವರಮಹಾಲಕ್ಷ್ಮಿಯ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. Thank you for watching. Bye bye.